ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ಎಚ್ಚರ. ನೀವು ಓಡಾಡುವಂತಹ ರಸ್ತೆಯಲ್ಲಿಯೇ ಯಮ ಕಾದು ಕುಳಿತಿದ್ದಾನೆ. ಹಿಂಗಂತ ಹೇಳ್ತಾ ಇರೋದು ನಾವಲ್ಲ, ಬೆಸ್ಕಾಂನ ಸಮೀಕ್ಷೆಗಳು. ಏನದು ಸಮೀಕ್ಷೆ, ಯಾವ ವಿಚಾರಕ್ಕೆ ಎಚ್ಚರಿಕೆ ವಹಿಸಬೇಕು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಬೆಂಗಳೂರಿಗರೇ ಹುಷಾರ್ ಹುಷಾರ್, ನೀವು ಓಡಾಡ್ತಿರುವ ಜಾಗ ಎಷ್ಟು ಸೇಫ್? ಬೆಸ್ಕಾಂ ವ್ಯಾಪ್ತಿಯಲ್ಲಿದೆ 30,243 ಡೇಂಜರಸ್ ಸ್ಪಾಟ್. ಸುಳಿವು ಕೊಡದೆ ಶಾಕ್ ಕೊಡೋ ಬೆಸ್ಕಾಂ ಲೈನ್ಗಳು ಘೋರ ದುರಂತವನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಕೊಂಡು ರಸ್ತೆಯಲ್ಲಿ ಯಮನ ರೂಪದಲ್ಲಿ ಕಾದು ಕುಳಿತಿರೋ ಟ್ರಾನ್ಸ್ಫಾರ್ಮರ್ಗಳು. ಯಾಮಾರಿದ್ರು ಯಮಲೋಕ ಫಿಕ್ಸ್. ಯಾಕಂದ್ರೆ ಇಂತಹದೊಂದು ಆಘಾತಕಾರಿ ಅಂಶವನ್ನ ಖುದ್ದು ಬೆಸ್ಕಾಂ ಅಧಿಕಾರಿಗಳ ಅಂಕಿ ಅಂಶವೇ ಬಯಲು ಮಾಡಿದೆ. ಹೌದು, ಕಾಡುಗೋಡಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಯಿ ಮತ್ತು ಮಗು ಬಲಿಯಾಗಿದ್ರು. ಆ ಬೆನ್ನಲ್ಲೇ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿ ಎಲ್ಲೆಲ್ಲಿ ಅಪಾಯಕಾರಿ ವಿದ್ಯುತ್ ತಂತಿಗಳು ಹಾದು ಹೋಗಿದೆ, ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಅಪಾಯದಲ್ಲಿದೆ ಅನ್ನೋದ್ರ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಆ ಬೆನ್ನಲ್ಲೇ ಎಚ್ಚೆತ್ತಂತಹ ಬೆಸ್ಕಾಂ ಸರ್ವೆ ನಡೆಸಿ ದುರಸ್ತಿ ಕಾರ್ಯ ನಡೆಸಿತ್ತು. ಆದ್ರೆ ಇನ್ನೂ ಕೂಡ ಬೆಸ್ಕಾಂ ವ್ಯಾಪ್ತಿಯಲ್ಲಿ 30,843 ಡೇಂಜರಸ್ ಸ್ಪಾಟ್ಗಳು ಇವೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿರೋ ಡೇಂಜರಸ್ ಸ್ಪಾಟ್ಗಳು: ಉತ್ತರ ವಲಯದಲ್ಲಿ ಪತ್ತೆಯಾಗಿರೋದು 13,046 ಕೇಸ್. ಅದರಲ್ಲಿ ಸರಿಪಡಿಸಿರೋದು 6,858. ಇನ್ನು ಬಾಕಿ ಇರೋದು 6,188 ಕೇಸ್. ಇನ್ನು ಪೂರ್ವ ವಲಯದಲ್ಲಿ 9,037 ಸ್ಪಾಟ್ಗಳು ಪತ್ತೆಯಾಗಿದ್ರೆ ಅದರಲ್ಲಿ ಸರಿಪಡಿಸಿರೋದು 4,755 ಕೇಸ್. ಇನ್ನು ಬಾಕಿ ಉಳಿದಿರೋದು 4,282 ಸ್ಪಾಟ್ಗಳು. ಇನ್ನು ಪಶ್ಚಿಮ ವಲಯದಲ್ಲಿ ನೋಡ್ತಾ ಹೋಗೋದಾದ್ರೆ 17,429 ಕೇಸ್ ಪತ್ತೆಯಾಗಿದ್ರೆ ಅದರಲ್ಲಿ ಸರಿಪಡಿಸಿರೋದು 10,342. ಇನ್ನು ಬಾಕಿ ಇರೋದು 7,087 ಕೇಸ್. ಇನ್ನು ದಕ್ಷಿಣ ವಲಯದಲ್ಲಿ 23,847 ಕೇಸ್ ಪತ್ತೆಯಾದ್ರೆ ಅದರಲ್ಲಿ ಸರಿಪಡಿಸಿರೋದು 11,161 ಕೇಸ್. ಇನ್ನು ಬಾಕಿ ಇರೋದು 12,686 ಕೇಸ್. ಎಸ್, ಡಿಸೆಂಬರ್ ಅಂತ್ಯದೊಳಗೆ ಎಲ್ಲಾ ಕಡೆ ಸರಿ ಮಾಡ್ತೀವಿ ಅಂದಿದ್ದಂತಹ ಬೆಸ್ಕಾಂ ಇನ್ನು ದುರಸ್ತಿ ಕಾರ್ಯ ಪೂರ್ಣ ಮಾಡಿಲ್ಲ. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದು, ಇನ್ನು ಕಾಮಗಾರಿ ನಡೀತಾ ಇದೆ, ಮುಗಿದ್ಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಗರದಲ್ಲಿರುವ ಈ ಡೆಡ್ಲಿ ಸ್ಪಾಟ್ಗಳಿಗೆ ಜನವರಿ ಅಂತ್ಯದ ಒಳಗೆ ಮುಕ್ತಿ ನೀಡೋದಿಕ್ಕೆ ಬೆಸ್ಕಾಂ ಪ್ಲಾನ್ ಹಾಕೊಂಡಿದೆ. ಈಗ ಈ ಡೆಡ್ ಲೈನ್ ನಲ್ಲಿ ಆದ್ರೂ ಕಾಮಗಾರಿ ಮುಗಿಯುತ್ತಾ, ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.